ಸರ್ ಮತ್ತೆ ಟಾರ್ಗೆಟ್ ಆಗಿತ್ತು ಪದೇ ಪದೇ ಯಾಕೆ ಆ ಥರ ಯಾಕೆ ಮಂಡ್ಯ ಎಸ್ಪೆಷಲ್ ಮಂಡ್ಯ ವಿಚಾರದಲ್ಲಿ ಬಂದಾಗ ಸುಮಲತಾ ಅವರು ಯಾಕೆ ಟಾರ್ಗೆಟ್ ಆಗ್ತಾರೆ ಸರ್ ಸಿ ದೇಸೇ ಏನೋ ಒಂದು ಹೇಳ್ತಾರೆ, ಯಾರು ನಿಮ್ಮನ್ನ ವಿರೋಧಿಸ್ತಾ ಇಲ್ಲ ಅಂದರೆ ನೀವೇನು ಮಾಡ್ತಿಲ್ಲ ಅಂತ, ನೀವೇನು ಕೆಲಸ ಮಾಡ್ತಿಲ್ಲ ಅಂತ, ಅಂದರೆ ನೀವು ಒಳ್ಳೇದು ಮಾಡೋಕ್ಕೆ ಹೋಗಿಲ್ಲ ಅಂತ. ನೀವು ಒಳ್ಳೇದು ಮಾಡೋಕ್ಕೆ ಹೋದಾಗ ಒಂದು 10 ಜನ ಬಂದು ವಿರೋಧಿಸ್ತಾರೆ ಸರ್. ಮಾಡಲಿ, ವಿಲನ್ ಇಲ್ಲದೆ ಹೀರೋ ಏನೋ ಬೇಕಲ್ಲ. ಥ್ಯಾಂಕ್ ಯು. ಸರ್ ನನಗಂತೂ ಈಗ ನಾನೇ ಬಹುಶಃ ಸೋತಿದ್ರು, ಎಲೆಕ್ಷನಲ್ಲಿ ಸೋಲು ಗೆಲುವು ಸಹಜ ಅಂದ್ಕೊಂಡು ಮುಂದುವರಿತಿದ್ದೆ. ಅವ್ರಿಗೆ ನಮ್ಗಿಂತ 10ರಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅದವ್ರಿಗೆ ಗೊತ್ತಿರುತ್ತೆ. ಐ ಡೋಂಟ್ ಥಿಂಕ್ ಇಟ್ಸ್ ದ್ಯಾಟ್. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಏನಕ್ಕೆ ಮಾತಾಡ್ತಾರೆ, ಅವ್ರಿಗೆ ಏನು ಅನಿಸುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಹೋಗಿ ಅವ್ರನ್ನ ಕೇಳಿ. ನನಗೆ ಕೇಳಿದ್ರೆ ನಾನು ಹೆಂಗೆ ಮಾತಾಡಲಿ? ಸರ್ ನೀವು ಇಲ್ಲಿಗೆ ಕಟ್ ಮಾಡ್ತೀರಾ ಸುಮ್ಮನೆ. ಈಗ ಮೇಡಮ್ ಅವರು ಹೋದ್ರು, ಅಕ್ರಮ ಗಣಿಗಾರಿಕೆ ಎಲ್ಲಿ ನಡೀತಾ ಅಂತ ಪ್ಲೇಸ್ಗೆಲ್ಲ ಹೋದ್ರು, ಅಲ್ಲಿ ತಡೆ ಒಡ್ಡಿದ್ರು, ರೋಡನ್ನೇ ಅಗದಿ ಅಲ್ಲ ಅಡ್ಡ ಹಾಕಿ ಮಣ್ಣನ್ನ ರಾಶಿ ಹಾಕಿದ್ರು. ಸೊ ಎಲ್ಲ ಒಂದ್ ಕಡೆ ಯಾಕೆ ಬೇಕಾದ ಉದ್ದೇಶ ಒಂದು ಕೆಲಸ. ಓಕೆ, ಒಂದು ಕ್ವೆಶ್ಚನ್ ಕೇಳ್ತೀನಿ ನಿಮ್ಗೆ. ಈಗ ಅಕ್ರಮವಾಗಿ ನಾನೇ ಏನೋ ಮಾಡ್ತಿದ್ರೆ ಯಾರೋ ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ ಅಂತಿದ ತಕ್ಷಣ ನಾನು ರೆಡ್ ಕಾರ್ಪೆಟ್ ಹಾಕೊಡ್ತೀನಿ, ಎಲ್ಲ ಕಡೆ ತಪ್ಪಿಸಿ ಗಿಪ್ಸಿ ಏನೋ ಒಂದು ಮಾಡೋಕೆ ಹೋಗ್ತೀನಲ್ಲ ಸರ್. ನಾವು ಕೆಲಸ ಮಾಡ್ತಿದ್ದೀರಿ ಬಿಡಿ, ಅದಕ್ಕೇನು ಇಟ್ಸ್ ಎಕ್ಸ್ಪೆಕ್ಟೆಡ್. ಈಗ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ, ಯಾರಾದರೂ DC MP ಇವರೆಲ್ಲ ಬರ್ತಾರೆ, ಮೀಡಿಯಾ ಬರ್ತಾ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಏನೋ ಒಂದು ತಪ್ಪಿಸೋಕೆ ಒಂದು ದಾರಿ ಹುಡುಕ್ಲೇಬೇಕಲ್ಲ, ಅಂಥದ್ದೇನೋ ಮಾಡಿರ್ಬೋದೇನೋ ಅಂತ ನನಗೆ ಅನಿಸ್ತದೆ. ಒಂದು ವರ್ಡು ತುಂಬಾ ಗಂಭೀರವಾಗಿ ಚರ್ಚೆ ಆಗ್ತಿರುವಂಥದ್ದು, KRS ನೀರು ತೆರಬೇಕಂದ್ರೆ ಅಡ್ಡಡ್ಡ ಮಚ್ಚಿ ಅನ್ನೋ ಥರದ ಒಂದು ವರ್ಡ್ ಬಂದಿರುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಸರ್, ಮಾಜಿ ಮುಖ್ಯಮಂತ್ರಿಗಳವರು, ಹಿರಿಯರವರು, ನಾನು ಅವ್ರ ಸಮಾನ ಅಲ್ಲ, ನಾನು ಚಿಕ್ಕ ಹುಡುಗ. ಅವ್ರ ಮಾತು, ಅವ್ರು ಹೆಂಗೆ ಮಾತಾಡ್ತಾರೆ, ಏನಕ್ಕೆ ಮಾತಾಡ್ತಾರೆ ಅಂತ ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಸರ್. ಅದು ನೀವೇ ನೋಡ್ತಾ ಇದ್ದೀರಾ, ಜನ ನೋಡ್ತಾ ಇದ್ದೀರಾ, ಅದು ಅವ್ರಿಗೆ ಬಿಟ್ಟಿದೆ. ಅದರ ಒಂದು ಡಿಸ್ಕಸ್. ನನಗೇನು ಅನಿಸುತ್ತೆ, ಅಥವಾ ಇವಾಗ ಇಲ್ಲಿ ಮುಂದೆ ಹೇಳಿ ಪ್ರಯೋಜನ ಇಲ್ಲ. ನೋಡೋವ್ರಿಗೆ ಗೊತ್ತು, ನನಗೆ ಗೊತ್ತು. ಅವ್ರಿಗೇನು ಅನಿಸ್ತಾ ಇದೆಯೋ ನನಗೂ ಅದೇ ಅನಿಸ್ತಾ ಇದೆ. ಸಿಂಪಲ್ ಅಷ್ಟೇ, ಮಾತಾಡೋ ಪ್ರಯೋಜನ ಇಲ್ಲ. ಓಕೆ, ರೈಟ್? ಯಾಕೆ ನಂಗೂ ರೈಸ್ತೀಯ? ಅಲ್ಲ, ನೀವು ಕ್ಷೇತ್ರಕ್ಕೆ ಹೋಗ್ತಿರ್ತೀರಾ ಸರ್, ನೀವು ನಿಮ್ಮ ಅಭಿನವ ಕ್ಷೇತ್ರ ಅಂತ ಹೋಗಲ್ಲ ಸರ್, ಮಂಡ್ಯ ಅಂತ ಹೋಗ್ತೀನಿ ಸರ್, ಅಷ್ಟೇ ಸರ್. ಕ್ಷೇತ್ರ ಅಂತ ನಾನು ಹೋಗಲ್ಲ, ಮಂಡ್ಯ ಅಂತ ಹೋಗ್ತೀನಿ ಸರ್. ಅಂದರೆ ಇದು ಲಾಜಿಕ್ ಎಂದು ಹೋಗೋವರೆಗೂ ಬಿಡೋದಿಲ್ಲ ಅಂತಕ್ಕಂಥದ್ದು. ಈಗ ಆಲ್ರೆಡಿ ಮಂಡ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಸರ್ ಒಂದು ಹೇಳ್ತೀನಿ ಬಿರುಕು ಬಿಟ್ಟಿದೆ ಅನ್ನೋ ವಿಚಾರ. ಇದನ್ನ ನಾವು ಒಳ್ಳೆ ಕ್ವಶನ್ ಕೇಳಿದ್ರಿ. ಆಸ್ ಅ ಸನ್, ನಮ್ಮ ತಾಯಿ ಮಗನಾಗ ಒಂದು ಹೇಳ್ತೀನಿ, ಅವ್ರು ಏನಾದರೂ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಅದು ಮಾಡೋ ತನಕ ಬಿಡಲ್ಲ ಸರ್. ನಮಗೂ ಗೊತ್ತಿರಲಿಲ್ಲ ಇವ್ರು ಇಷ್ಟ ಅಂತ. ಇವ್ರು ಎಲೆಕ್ಷನ್ ನಿಲ್ತಾರೆ ಅಂತ ನಮ್ಗೆ ಐಡಿಯಾ ಇರಲಿಲ್ಲ. ನಿಲ್ತ್ಕೊಂಡ್ಮೇಲೆ ಹಿಂಗೆಲ್ಲ ಇಷ್ಟು ಚೆನ್ನಾಗಿ ಎಲೆಕ್ಷನ್ ಮಾಡ್ತಾರೆ ಅಂತಲೂ ಗೊತ್ತಾಗಿಲ್ಲ, ಇಷ್ಟು ಸ್ಟಬನಾಗಿ ವರ್ಕ್ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ, ಅವ್ರಿಗೆ ಇಷ್ಟು ಡಿಟರ್ಮಿನೇಷನ್ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ. ಎಲ್ಲ ನಮಗೆ ಇತ್ತೀಚೆಗೆ ಇವ್ರು ರಾಜಕೀಯಕ್ಕೆ ಬಂದಮೇಲೆ ಗೊತ್ತಾಗ್ತಾ ಇರೋದು. ಒಂದು ಹೇಳ್ತೀನಿ, ಅವ್ರು ಏನೋ ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ಖಂಡಿತ ಅದು ಮಾಡೋ ತನಕ ಇವರು ಬಿಡಲ್ಲ. ಈಗ ಅಲ್ಲೊಂದು ಕೇಳ್ಬಿಡ್ತೀವಿ, ಮಂಡ್ಯದಲ್ಲಿ ಮನೆ ಮಾಡಿದ್ರು ಆದರೆ ಅಲ್ಲಿ ಸಿಗೋದಿಲ್ಲ, ಅಲ್ಲಿ ಜನರ ಕೈಗೆ ಸಿಗಲ್ಲ. ಸರ್ ಸಿಗೋದಿಲ್ಲ, ಯಾಕೆ ಸರ್ ಸಿಗೋದಿಲ್ಲ? ಬನ್ನಿ ಸರ್, ಸಲ ಬರ್ತಾರೆ. ಇಲ್ಲ, 7,000 ಹೇಳ್ತಾರೆ ಸರ್. ಅವ್ರ ಮನೆಗಳು ಎಲ್ಲಿದೆ ಸರ್? ಹಾಂ, ಹೋಗಿ ಸರ್, ಇಂದೋರ್ ಒಳಗೆ ಸಿಗ್ತಾರೆ. ಇಲ್ಲೇ ಎಲ್ಲಿ ನಾವು ಎಲ್ಲಿದ್ದೀವಿ ಈಗ? ಎಲ್ಲಿದ್ದೀವಿ ಸರ್? ಅಲ್ಲ, ಅಲ್ಲಿ ಶ್ರೀಕಂಠೇಗೌಡರು ಮಾಡಿರೋ ಅಂದ್ರೆ ಅಲ್ಲಿ MLC ಮಾಡಿ ಸರ್. ಅಪೋಸಿಷನ್ ಇಸ್ ಜಾಬ್ ಇಷ್ಟು ಅಪೋಸ್ ಸರ್. 1,000 ಹೇಳ್ತಾರೆ. ಓಕೆ, ನೀವು ಬೇಕಾದ್ರೆ ರೆಕಾರ್ಡ್ ತೆಗೀರಿ. ತಿಂಗಳು ಎಷ್ಟು ಸತಿ MP ಹೋಗ್ತಾರೆ, ಎಲ್ಲೆಲ್ಲ ವಿಸಿಟ್ ಮಾಡ್ತಾರೆ, ಅವ್ರ ಆಫೀಸಲ್ಲಿ ಎಷ್ಟು ಆಕ್ಸೆಸಿಬಿಲಿಟಿ ಇದೆ. ಈಗಲೂ ಬೇಕಾದ್ರೆ MP ಇಲ್ಲದೇ ಇದ್ರೂ ಕೂಡ ನಮ್ಮ MP ಆಫೀಸ್ ತೆಗೆದಿರುತ್ತೆ. ಯಾರು ಆಫೀಸ್ಗೆ ಬರಬೇಕು ಅಂತೇನಿಲ್ಲ. ಲೆಟ್ರ್ ನೀವು ವಾಟ್ಸಪ್ಪಲ್ಲಾದರೂ ಮಾಡಿ MP ಖುದ್ದಾಗಿ ರೆಸ್ಪಾಂಡ್ ಮಾಡ್ತಾರೆ. ಏನಕ್ಕೆ? ಒಬ್ಬರು MP ಪ್ರತಿದಿನ ಕ್ಷೇತ್ರದಲ್ಲಿ ಇರೋಕ್ಕಾಗಲ್ಲ ಸರ್, ಸಹಜ. ಬರೀ 28 MPಗಳಿದ್ದಾರೆ. ಡೆಲ್ಲಿಗೆ ಹೋಗೋದು ಬೇಡ ಇವರು? ಪಾರ್ಲಿಮೆಂಟ್ಗೆ ಹೋಗೋದು ಬೇಡ ಇವರು? ಪಾರ್ಲಿಮೆಂಟ್ಗೆ ಹೋಗದಿದ್ರೆ ನೀವು ಸುಮ್ಮನೆ ಬಿಡ್ತೀರಾ? ಅಟೆಂಡೆನ್ಸ್ ಇಲ್ಲ, ಪಾರ್ಲಿಮೆಂಟ್ಗೆ ಯಾಕೆ ಬಂದಿಲ್ಲ ಅಂತ ಕೇಳಲ್ಲ? ಕೇಳ್ತೀರಾ ತಾನೆ? ಡೆಲ್ಲಿಯಲ್ಲಿದೆ, ಮಂಡ್ಯ ಬಾರ್ಡ್ರಲ್ಲಿದೆ ಅಂತ ಇಲ್ಲ ತಾನೆ? ದೂರನೇ ತಾನೆ, 2.5 ಅವರ್ ಫ್ಲೈಟು. ಗೊತ್ತಿಲ್ವಾ ನಾಯಪ್ಪನಿಗೆ? ದಯವಿಟ್ಟು ನೀವು ಒಂದ್ಸತಿ ಹೇಳಿ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.